ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಕಳೆದ ಒಂದೂವರೆ ತಿಂಗಳಿಂದ ಧರ್ಮಸ್ಥಳ ಸೌಜನ್ಯ ಹತ್ಯಾಚಾರ ಪ್ರಕರಣ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಿಜೆಪಿ ಪಕ್ಷದ ಕೆಲವೊಂದಷ್ಟು ವಿಚಾರಗಳು, ಅದು ಸ್ಟೇಟ್ ಲೆವೆಲ್ ಅಲ್ಲಿ ಇರಬಹುದು, ನ್ಯಾಷನಲ್ ಲೆವೆಲ್ ಅಲ್ಲಿ ಇರಬಹುದು, ಯಾವಾಗ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನೋದು ಪಾಸ್ ಆಯ್ತು, ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಯಾರು ಗ್ರೌಂಡ್ ಝೀರೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸಿದ್ಧಾಂತಕ್ಕೆ ಬದ್ಧರಾಗಿ ಇರ್ತಾರೆ, ಅವರ ನಡುವೆ ರಾಜ್ಯ ನಾಯಕರ ನಡುವೆ ರಾಷ್ಟ್ರ ನಾಯಕರ ಜೊತೆಗೆ ಇವರೆಲ್ಲರನ್ನ ಕಂಟ್ರೋಲ್ ಮಾಡುವಂತಹ ಹೈಕಮಾಂಡ್ ಅಂತ ಏನಿರುತ್ತೆ, ಇವರ ಮಧ್ಯದಲ್ಲಿ ಪಾಯಿಂಟ್ ಆಫ್ ಒಪಿನಿಯನ್ ಅನ್ನೋದ್ರಲ್ಲಿ ಡಿಫ್ರೆನ್ಸ್ ಏನಾದರೂ ಇದೆಯಾ? ಕಾರ್ಯಕರ್ತರ ಮಾತನ್ನ, ಕಾರ್ಯಕರ್ತರ ಒಬ್ಬ ನಾಯಕ ಅಂತ ಯಾರು ಗುರ್ತಿಸ್ಕೊಂಡಿರ್ತಾರೆ ಅವರನ್ನ ಉಚ್ಚಾಟನೆ ಮಾಡುವಾಗ ಬಿಜೆಪಿ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅನ್ನುವಂತಹ ಬಹಳಷ್ಟು ವಿಚಾರವನ್ನು ಸೇರಿದ ಹಾಗೆ ಓವರ್ ದ ಪೀರಿಯಡ್ಸ್ ಯಾವ ಪ್ಯಾಟರ್ನ್ ಅನ್ನ ಬಿಜೆಪಿ ಹೈಕಮಾಂಡ್ ಫಾಲೋ ಅಪ್ ಮಾಡ್ತಾ ಇದೆ ಅನ್ನೋದನ್ನ ನೋಡಿದಾಗ ಸಾಮಾನ್ಯ ಜನರೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಪಕ್ಷದ ಐಡಿಯಾಲಜಿ ಅನ್ನೋದು ಏನಿತ್ತು ಅದು ಬದಲಾಯ್ತಾ, ಅಥವಾ ನಮ್ಗೆ ಗೊತ್ತಿಲ್ಲದೆ ಆಗಿರೋದು ಏನಾದ್ರೂ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿದ್ದಾರೆ. ಇವತ್ತಿನ ಈ ಒಂದು ನ್ಯೂಸ್ ಸೆನ್ಸ್ ಎಪಿಸೋಡ್ ನಲ್ಲಿ ಬಿಜೆಪಿ ಅನ್ನುವಂತಹ ಒಂದು ರಾಜಕೀಯ ಪಕ್ಷ ಕಳೆದ 5-6 ವರ್ಷದಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ನಿರ್ಣಯಗಳು ಹೇಗೆ ರಾಜತಾಂತ್ರಿಕತೆ ಅನ್ನೋದಕ್ಕೆ ಸಾಕ್ಷಿಯನ್ನ ಹೇಳುತ್ತೆ. ಜೊತೆಗೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್, ವಕ್ಫ್ ಬೋರ್ಡ್ ಹೋಗಿಲ್ಲ, ಅಮೆಂಡ್ಮೆಂಟ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಷ್ಟು ತಪ್ಪು ತಿಳುವಳಿಕೆ ಇತ್ತು ಅನ್ನೋದರ ಸಲುವಾಗಿ ಒಂದು ಎಪಿಸೋಡ್ ಅನ್ನ ನಾನು ಈಗಾಗಲೇ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡ್ತಾ ಅಂತ ಹೇಳ್ತಾ, ನೀವು ಬಿಜೆಪಿಯ ಫಾರ್ ಆಗಿರಿ, ಅಗೇನ್ಸ್ಟ್ ಆಗಿರಿ, ಈ ಒಂದು ಎಪಿಸೋಡ್ ಅನ್ನ ಒಬ್ಬ ಭಾರತೀಯನಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕುತ್ಕೊಂಡು, ಯಾರ್ಯಾರು ವೋಟ್ ಹಾಕ್ತಿವಲ್ವಾ ಅವನಾಗಿ ಕುತ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಒಂದು ಪ್ಯಾಟರ್ನ್ ಅನ್ನೋದು ನಮಗೆ ಎದ್ದು ಕಾಣಿಸುತ್ತೆ. ಏನ್ ಪ್ಯಾಟರ್ನ್ ನೋಡಿ, ಬಿಜೆಪಿ ಒಂದು ರಾಜಕೀಯ ಪಕ್ಷವಾಗಿ ಎಮರ್ಜ್ ಆದಾಗಿಂದ ಅದು ನಡೆದು ಬಂದಂತಹ ಹಾದಿಯನ್ನ ಗಮನಿಸಿದ್ವಿ ಅಂತಂದ್ರೆ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಾ ಬಂದಿದೆ. ಅಂದ್ರೆ ಈ ದೇಶದಲ್ಲಿ ರಿಲಿಜನ್ ಅನ್ನುವಂಥದ್ದು ರಾಜಕೀಯ ಪಕ್ಷದ ದೊಡ್ಡ ಬಂಡವಾಳ. ನಾವು ಇದು ಇರಬಾರ್ದು ಅಂತ ಹೇಳ್ಬಹುದು, ಅದನ್ನ ಐಡಿಯಲಿಸಮ್ ಅಂತ ಹೇಳ್ತಾರೆ. ಆದ್ರೆ ಯಾವ ದೇಶದಲ್ಲಿ ದ ಡಿವಿಷನ್ ವಾಸ್ ಆನ್ ದ ಬೇಸಿಸ್ ಆಫ್ ರಿಲಿಜನ್, ಅಲ್ಲಿ ರಿಲಿಜನ್ ಪೊಲಿಟಿಕ್ಸ್ ಅಲ್ಲಿ ಪ್ಲೇನೇ ಮಾಡಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಅದು ನಿಜ ಜೀವನದಲ್ಲಿ ಸಾಧ್ಯ ಆಗತ್ತೆ ಅಂತ ಅನ್ಕೊಳ್ಳೋದು ಇಲ್ಯೂಷನ್ ಅಂತ. ಇಲ್ಯೂಷನ್ ಅಲ್ಲ, ಅದು ಆಕ್ಚುಲಿ ಡಿಲ್ಯೂಷನ್. ಬಟ್ ಈ ಐಡಿಯಲಿಸಮ್ನ ಹೊರತಾಗಿ ಹಿಂದುತ್ವದ ರಕ್ಷಣೆ ಹಾಗೂ ಹಿಂದೂಗಳ ಸಲುವಾಗಿ, ಈ ದೇಶದ ಹಿಂದೂಗಳ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಓವರ್ ದ ಪೀರಿಯಡ್ಸ್ ಆಫ್ ಇಯರ್ ಸಾಕಷ್ಟು ಕಾಂಟ್ರವರ್ಸಿಯನ್ನು ಸೇರಿದ ಹಾಗೆ ಕಷ್ಟಪಟ್ಟು ತನ್ನ ಒಂದು ಅಸ್ತಿತ್ವವನ್ನ ಕಂಡುಕೊಂಡು ಕಳೆದ 20 ವರ್ಷದಿಂದ ಸರಿಸುಮಾರು ಭದ್ರ ಬುನಾದಿಯನ್ನ ಹಾಕೊಂಡಿದೆ. ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಹಾಕೊಂಡಿದೆ ಅದೇ ಹಿಂದುತ್ವದ ಆಧಾರದ ಮೇಲೆ. ಅದರ ಒಂದು ಸೈಡ್ ಇಫೆಕ್ಟ್ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನ ಹಿಂದುತ್ವದ ಬೈ ಬರ್ತ್ ಅಥವಾ ಬೈ ನೇಟಿವಿಟಿ ಹಿಂದುತ್ವ ಅನ್ನುವಂಥದ್ದನ್ನ ಅವರ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಪ್ರೀಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಒಂದಷ್ಟು ಜನ ನಾಯಿ ಕೊಡೆಗಳ ಹಾಗೆ ಹೇಳ್ತಾರೆ, ಮಾತ್ರ ಅವ್ರು ಪ್ರಾಕ್ಟೀಸ್ ಮಾಡೋದಿಲ್ಲ. ಇಂಥದ್ದು ಯಾವಾಗ ಆ ರಿಲಿಜನ್ ಅನ್ನೋದನ್ನ ನೀವು ಮಾಸ್ಗೆ ಪ್ರೀಚ್ ಮಾಡ್ತೀರಾ, ನೀವು ಅದರ ಪರವಾಗಿ ಇರೋದಿಲ್ಲ, ನಿಮ್ಮ ಪ್ರಾಕ್ಟೀಸ್ ಬೇರೆ ಇರುತ್ತೆ. ಅಂದ್ರೆ ತಿನ್ನೋದು ಬದನೆಕಾಯಿ, ಬೇರೆಯವ್ರಿಗೆ ಹೇಳೋದು ಪುರಾಣ ಅನ್ನೋ ರೀತಿಯಲ್ಲಿ ಯಾವಾಗ ಆಗತ್ತೆ, ಅವಾಗ ಒಂದಷ್ಟು ಪರ ವಿರೋಧದ ಚರ್ಚೆ ಅನ್ನೋದು ಹುಟ್ಟುಕೊಳ್ಳುತ್ತೆ. ಯಾವಾಗ ನಾವು ಬಿಜೆಪಿ ಅನ್ನುವಂಥ ಪಕ್ಷವನ್ನ ಒಂದು ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದರ ಫ್ಯಾಕ್ಟರಿಯನ್ನ RSS ಅಂತ ಹೇಳ್ತೀವಿ. ಸೊ ಈ ಹೈಕಮಾಂಡ್ ಅನ್ನೋದು ಅಥವಾ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನ ಯಾರು ತಗೊಳ್ತಾರೆ ಅಂತಂದ್ರೆ, ಇವತ್ತಿಗೂ ದಿಸ್ ಇಸ್ ವೆರಿ ಕಾಂಟ್ರವರ್ಷಿಯಲ್. ನಾನು ಇದರ ಪರವಾಗಿ ವಿರೋಧವಾಗಿ ಅಥವಾ ನನಗಿದು ಗೊತ್ತು ಹಿಂಗೆ ನಡೆಯೋದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಏನು ಜನಮಾನಸದಲ್ಲಿ ಟಾಕ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಸೊ ಇದೆಲ್ಲವನ್ನ ಆಕ್ಚುಲಿ ಕಂಟ್ರೋಲ್ ಮಾಡೋದು RSS ನ ನಾಯಕರು ಅನ್ನುವಂತಹ ಮಾತಿದೆ. ಹಂಗಿರುವಾಗ ಯಾರ್ಯಾರು ಸ್ಟೇಟ್ ಲೆವೆಲ್ನಲ್ಲಿ ದೊಡ್ಡ ಹಿಂದುತ್ವದ ಕೋಟೆಯನ್ನ ಕಟ್ಟೋಕೆ ಹೊರಟಿದ್ರು ಅಥವಾ ಜನರಿಂದ ಗುರುತಿಸಿಕೊಂಡಿದ್ರು, ತಮ್ಮ ಆಕ್ರಮಣಕಾರಿ ಭಾಷಣ ಇರಬಹುದು, ನಡೆ ಇರಬಹುದು, ಒಂದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ಹೇಳೋದಿರಬಹುದು, ಅಂಥವರನ್ನ ಹುಡುಕಿ ಟಿಕೆಟ್ ಕೊಡ್ತಾ ಇಲ್ಲ ಹೈಕಮಾಂಡ್ ಅನ್ನೋದನ್ನ ನೋಡಿದಾಗ, ಅರೆ ಇವರು ಹಿಂದುತ್ವವನ್ನ ಪಸರಿಸುವಂತಹ ಕೆಲಸ ಮಾಡ್ತಿದ್ದಾರೆ, ಅಂದ್ರೆ ಯಾವ ಹಿಂದೂ ವೋಟ್ ಬ್ಯಾಂಕ್ ಅಂತ ಇದೆ ಅದನ್ನ ಭದ್ರ ಮಾಡ್ತಾ ಇದ್ದಾರೆ, ಅಂಥವರಿಗೆ ಇವರು ಟಿಕೆಟ್ ಕೊಡ್ತಾ ಇಲ್ಲ ಅಂತಂದ್ರೆ ಏನಿದು? ಬಿಜೆಪಿ ತನ್ನ ಸಿದ್ಧಾಂತಕ್ಕೆ ಬದ್ಧವಾಗಿ ಇಲ್ವಾ ಅನ್ನುವಂತಹ ಕ್ವೆಶ್ಚನ್ಸ್ ಯಾರು ಸಾಮಾನ್ಯ ಬಿಜೆಪಿ ವೋಟರ್ಸ್ ಇರ್ತಾರಲ್ಲ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ. ನಿಮ್ಮ ಪರ್ಸನಲ್ ಅಫಿನಿಟಿ ಯಾವುದೇ ಪಾರ್ಟಿಯ ಸಲುವಾಗಿ ಇರಬಹುದು. ನಾನು ಇದನ್ನ ಪ್ರತಿ ಸರ್ತಿ ಹೇಳ್ತೀನಿ ನೋಡಿ,
ಒಬ್ಬ ವೋಟರ್ ಆಗಿ ನಾನು ನೋಡೋದು ಹೇಗೆ ಅಂತಂದ್ರೆ, ಡೆಫಿನೆಟ್ಲಿ ಬಿಜೆಪಿಗೋ ಕಾಂಗ್ರೆಸ್ಗೋ ಆಪ್ಗೋ JDSಗೋ ಯಾವುದೋ ಒಂದು ಪಕ್ಷಕ್ಕೆ ವೋಟ್ ಹಾಕ್ಲೇಬೇಕು. ಅಂಡ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಏನಪ್ಪಾ ಅಂತಂದ್ರೆ, ಯಾರು ಕಡಿಮೆ ಕಳ್ರು ಅಂತ ನಾವು ಹುಡುಕ್ಬೇಕಾಗಿದೆ. ಅಂದ್ರೆ ಅಧಿಕಾರ ಅನ್ನೋದು ಇದ್ದಿದ್ರಲ್ಲೇ ಕೆಟ್ಟವನಿಗೆ ಸಿಗ್ಲಿ ಅನ್ನೋ ರೀತಿಯಲ್ಲಿ ಆಸೆ ಪಡ್ತಾ ಇದೀವಿ ಅಂತಂದ್ರೆ, ಐ ಥಿಂಕ್ ದಿಸ್ ಇಸ್ ದ ಫೇಲ್ಯೂರ್ ಆಫ್ ಡೆಮೋಕ್ರೆಸಿ. ವೆರಿ ಅನ್ಫಾರ್ಚುನೇಟ್, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಹಂಗಿರುವಾಗ ನಿಮ್ಮ ಪರ್ಸನಲ್ ಅಫಿನಿಟಿ ಅನ್ನೋದ್ರ ಹೊರತಾಗಿ ಒಂದು ಪಕ್ಷವಾಗಿ ಕುತ್ಕೊಂಡು ನೋಡಿದಾಗ ಈ ಹಿಂದುತ್ವದ ವೋಟ್ ಬ್ಯಾಂಕ್ ಅನ್ನೋದು, ಅಥವಾ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಅಥವಾ ಜೈನ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಹೆಂಗಸರ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಇದು ಎಲ್ಲದನ್ನ ಲೆಕ್ಕಾಚಾರ ಹಾಕತ್ತೆ ಪ್ರತಿಯೊಂದು ರಾಜಕೀಯ ಪಕ್ಷ. ಕಳೆದ ಒಂದು 2-3 ಟರ್ಮ್ಸ್ ಅಲ್ಲಿ ಯಾವಾಗ ನರೇಂದ್ರ ಮೋದಿಯ ಅಲೆ ಅನ್ನುವಂಥದ್ದು ಇತ್ತು, ಆ ಅಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೇವಲ ಹಿಂದೂಗಳನ್ನ ಮಾತ್ರವಲ್ಲದೆ ಬೇರೆ ಬೇರೆ ಕಮ್ಯುನಿಟಿಯವರನ್ನ ಕೂಡ ತಮ್ಮ ಜೊತೆ ಇನ್ಕ್ಲೂಡ್ ಮಾಡ್ಕೊಳಕ್ಕೆ, ಇದು ಟ್ರಿಪಲ್ ತಲಾಖನ್ನ ತೆಗೆದುಹಾಕಿ ಮುಸ್ಲಿಂ ಹೆಂಗಸರಲ್ಲ ಮೋದಿ ಅವರಿಗೆ ವೋಟ್ ಕೊಡೋ ಹಾಗೆ ಬಹಳಷ್ಟು ಸ್ಟ್ರಾಟಜಿಯನ್ನ ಮಾಡಿ, ಆ ಸ್ಟ್ರಾಟಜಿಯನ್ನ ನಾನು ಯಾವತ್ತೂ ಕೂಡ ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡೋದಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಈಸ್ ಪೊಲಿಟಿಕ್ಸ್, ಅಂಡ್ ಪೊಲಿಟಿಕ್ಸ್ ಅನ್ನ ಪ್ಲೇ ಮಾಡೋದೆ ಎಲೆಕ್ಷನ್ ನಿಂತು ನಾನು ಸೋತ್ಲಿ ಅಂತ ಅಲ್ಲ. ಪವರ್ ಈಸ್ ಪೊಲಿಟಿಕ್ಸ್, ಸಿಂಪಲ್. ಬಟ್ ಆ ನಂತರದಲ್ಲಿ ಈಗ ಹಿಂದುತ್ವದ ನಾಯಕರನ್ನ, ಅದರಲ್ಲೂ ನಾನು ಹೆಸರು ಹೇಳ್ತಾ ಹೋಗ್ತೀನಿ, ದೊಡ್ಡ ಕೂಗು ಕೇಳಿ ಬರ್ತಾ ಇರೋದು ಯಾವಾಗ ಉತ್ತರ ಕನ್ನಡ ಜಿಲ್ಲೆಯ MP ಆಗಿದ್ದಂತಹ ಶ್ರೀಯುತ ಅನಂತ್ ಕುಮಾರ್ ಹೆಗಡೆಯವರಿಗೆ MP ಟಿಕೆಟ್ ಅನ್ನೋದು ಸಿಗೋದಿಲ್ಲ, ಅಥವಾ ಅವರೇ ಬೇಡ ಅಂದ್ರು, ವಾಟ್ ಎವರ್ ಇಟ್ ಈಸ್. ಯಾವ ಒಂದು ವಿಚಾರದಲ್ಲಿ ಈ ಕಾಂಟ್ರವರ್ಸಿ ಭುಗಿಲೆದಿತ್ತು ಅಂತಂದ್ರೆ, ಸಂವಿಧಾನಕ್ಕೆ ರಿಲೇಟೆಡ್ ಆಗಿ ಒಂದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಾ ಅವರು ಸಂವಿಧಾನ ಅನ್ನೋದ್ರಲ್ಲಿ ತಿದ್ದುಪಡಿ ಅನ್ನೋದು ಇದೆ, ಅದನ್ನ ನಾವು ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿ ಈ ಸಂವಿಧಾನ ವಿರೋಧಿ ನೀತಿಯನ್ನ ಅವರು ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತಹ ಕಾಂಟ್ರವರ್ಸಿ ಆಯ್ತು. ಹಾಗೆ ಅವರು ನಾನು ಪಕ್ಷ ಬಿಟ್ಟರು ಕೂಡ ಸಿದ್ಧಾಂತವನ್ನ ಬಿಡೋದಿಲ್ಲ, ಅಪಾಲಜಿ ಕೇಳೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಆಡಿದ್ರು. ನೀವು ಅನಂತ್ ಕುಮಾರ್ ಅವರ ಹೇಳಿಕೆ ಅಥವಾ ಅವರ ಭಾಷಣಗಳನ್ನ ನೋಡಿದ್ರಿ ಅಂತಂದ್ರೆ, ಅವರ ಭಾಷಾ ಸ್ಪಷ್ಟತೆ ಅನ್ನೋದನ್ನ ನಾವೊಂದ್ಸತಿ ಗಮನಿಸಲೇಬೇಕು. ಒಬ್ಬ ರಾಜಕಾರಣಿಯಾಗಿ ಆ ಭಾಷಾ ಸ್ಪಷ್ಟತೆ ಇದೆ ಅಲ್ಲ, ನಾನು ಕಾಂಟೆಂಟ್ ಅನ್ನ ಹೇಳ್ತಾ ಇಲ್ಲ, ಭಾಷಾ ಸ್ಪಷ್ಟತೆ, ಇದನ್ನ ಅಪ್ರಿಶಿಯೇಟ್ ಮಾಡಿದ್ರು. ನಾನು ಆ ಭಾಗಕ್ಕೆ ಸೇರಿದವಳಾಗಿ, ನೀವು ಅದೆಷ್ಟೇ ಒಬ್ಬ ವ್ಯಕ್ತಿಯನ್ನ ಇಷ್ಟಪಡಿ, ಅವರ ಭಾಷಣವನ್ನ ಇಷ್ಟಪಡಿ, ಭಾಷೆಯನ್ನ ಇಷ್ಟಪಡಿ, ನಿಮ್ಮ ಆ ಒಂದು ಜಾಗದಲ್ಲಿ ಏನು ಬೇಸಿಕ್ ನೆಸೆಸಿಟಿ ಅಂತ ಇರುತ್ತಲ್ವಾ, ಆಸ್ಪತ್ರೆ, ಕಾಲೇಜ್, ರೋಡ್, ಇದರಲ್ಲಿ ನೀವೇ ಆರಿಸಿರುವಂತಹ ನಾಯಕನಿಗೆ ಒಂದು 15 ವರ್ಷ ಆದ್ರೂ ಇಂಟ್ರೆಸ್ಟೇ ಬರೋದಿಲ್ಲ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ಇವತ್ತಿಗೂ ಶಿರ್ಸಿಯಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದೆ ಅಂತಂದ್ರೆ ನಾವು ಮಂಗಳೂರಿಗೆ ಹೋಗ್ಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಹುಡುಕೊಂಡು. ಈ ವಿಷಯದಲ್ಲಿ ಆ ಭಾಗದ ರಿಯಾಲಿಟಿ ಏನು ಅಂತ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅನಂತ್ ಕುಮಾರ್ ಹೆಗಡೆಯವರನ್ನ ಇಷ್ಟಪಟ್ಟರೂ ಕೂಡ ಅವ್ರ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಅನ್ನೋದು ಪ್ರತಿಯೊಬ್ಬರಿಗೆ ಅಲ್ಲಿ ಆ ಭಾಗದಲ್ಲಿ ಇದೆ. ನೆಕ್ಸ್ಟ್, ಆವಾಗ ಟಿಕೆಟ್ ಅನ್ನೋದು ಅವರೇ ಡಿನೈ ಮಾಡಿದ್ರ ಅಥವಾ ಅವರಿಗೆ ಕೊಡ್ಲಿಲ್ವಾ? ಇವಾಗ ಅನಂತ್ ಕುಮಾರ್ ಹೆಗಡೆಯವರು ಈ ರಾಜಕೀಯದ ವಿಚಾರಗಳಿಂದ ಹೊರತಾಗಿರುವಂತಹ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ನ್ಯಾನೋ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂತಹ ಮಾತುಕತೆ ಅನ್ನೋದನ್ನ ಆಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಅವರು ಬಹುಶಃ ಹಿ ಹ್ಯಾಸ್ ಮೂವ್ಡ್ ಆನ್. ಆ ನಂತರದಲ್ಲಿ ಯಾವಾಗ ಮತ್ತೆ ಇದೆಲ್ಲ ಕಾರ್ಯಕರ್ತರಲ್ಲಿ ಅಸಮಾಧಾನ ಶುರುವಾಯಿತು ಅಂತಂದ್ರೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಅಥವಾ ಕೊಡದ್ದೇ ಇದ್ದಿದ್ದು, ಅವಾಗ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಅದು ನಿಜವಾಗ್ಲೂ ನಡೆದಿದ್ದ ಅಥವಾ ಆ ರೀತಿಯಾಗಿರುವಂತಹ ಒಂದಷ್ಟು ಪ್ರತಿಕ್ರಿಯೆಗಳನ್ನ ಕೊಡಿಸಿದ್ದ ಇನ್ಆರ್ಗ್ಯಾನಿಕ್ ವೇಯಲ್ಲಿ, ಐ ಡೋಂಟ್ ನೋ. ಬಟ್ ಯದುವೀರ್ ಅವರನ್ನ ಯಾವಾಗ ಅವ್ರಿಗೆ MP ಟಿಕೆಟ್ ಅನ್ನ ಕೊಟ್ಟಾಗ ಬಹಳಷ್ಟು ಜನ ಯದುವೀರ್ ಅವರನ್ನ ತುಂಬಾ ಕೀಳಾಗಿ ಮಾತಾಡೋದು, ರಾಜನಿಗೆ ಇವಾಗ ಮಂತ್ರಿ ಆಗೋ ಆಸೆ ಆಗಿದೆ ಅನ್ನುವಂಥದ್ದು ಮಾತಾಡೋದಿದೆಲ್ಲ, ಡೆಫಿನೆಟ್ಲಿ ಒಬ್ಬರಿಗೆ ನೀವು ಯಾರನ್ನ ಸಪೋರ್ಟ್ ಮಾಡ್ತಾ ಇರ್ತೀರಾ, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೋವಾಗುತ್ತೆ. ಅದರ ಅರ್ಥ ಆ ನೋವನ್ನ ಇನ್ನೊಬ್ಬ ಮನುಷ್ಯನ ಮೇಲೆ ದ್ವೇಷ ಕಾರೋದ್ರ ಮೂಲಕ ತೀರಿಸ್ಕೊಳ್ಬೇಕು ಅಂತ ಅಲ್ಲ. ಎನಿವೇಸ್, ಅಲ್ಲಿ ಟಿಕೆಟ್ ಅನ್ನ ಅವ್ರಿಗೆ ಕೊಡ್ಲಿಲ್ಲ. ಪ್ರತಾಪ್ ಸಿಂಹ ಅವರ ಭಾಷಣಗಳು, ಹಾಗೆ ಅವರು ಬಾಯಿ ಬಿಟ್ರು ಅಂತಂದ್ರೆ ಆ ಹಿಂದೂ ಮುಸ್ಲಿಂ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಗಳನ್ನ ಏನ್ ಮಾತಾಡ್ತಾ ಇದ್ರು, ಬಹಳಷ್ಟು ಜನ ಬೇರೆ ಬೇರೆ ಕಮ್ಯುನಿಟಿಯವರು, ಎಸ್ಪೆಷಲಿ ಮುಸ್ಲಿಮ್ಸ್, ಅವ್ರನ್ನ ತೀರಾ ವಿರೋಧ ಮಾಡ್ತಾ ಇದ್ರು ಈ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಟಿಪ್ಪು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಅದು ಯಾಕೆ ಹಿಂದೂ ಮುಸ್ಲಿಂ ಮಾಡಿಟ್ಟಿದ್ದಾರೆ ಅನ್ನೋದೇ ನನ್ಗೆ ಅರ್ಥ ಆಗೋದಿಲ್ಲ. ಆ ವ್ಯಕ್ತಿ ದಾಳಿಕೋರ, ಸಿಂಪಲ್. ಅಲ್ಲಿ ಹಿಂದೂ ಮುಸ್ಲಿಂ ಮತ್ತೊಂದು ಮರದೊಂದು ಯಾವುದು ಬರೋದಿಲ್ಲ. ಅವ್ರು ಯಾರು ಕೂಡ ಭಾರತದ ಸಲುವಾಗಿ ಹೋರಾಡಿದವರಲ್ಲ, ಅವರವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಕೊಂಡೋಗಿ ನೋಡಿದ್ದು. ಬ್ರಿಟಿಷರು ಭಾರತದ ಉದ್ಧಾರಕ್ಕಾಗಿ ಕೆಲಸ ಮಾಡಿದ್ದಲ್ಲ, ಟಿಪ್ಪು ಸುಲ್ತಾನ ಕೂಡ ಭಾರತದ ಉದ್ಧಾರಕ್ಕಾಗಿ ಕೆಲಸ ಮಾಡಿದ್ದಲ್ಲ. ಮಾತೃಭೂಮಿ ಅನ್ನುವಂತಹ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತಂದ್ರೆ, ನಮ್ಮ ರಾಜರುಗಳು, ಹಿಂದಿನ ರಾಜರುಗಳಿದ್ರಲ್ವಾ, ಅವರಿಗೆ ಈ ಮಣ್ಣು, ಈ ನೆಲೆ, ಈ ಧರ್ಮ ಅನ್ನೋದ್ರ ಮೇಲೆ ಶ್ರದ್ಧೆ ಇತ್ತು, ಪ್ರೀತಿ ಇತ್ತು. ಯಾಕೆ ಅಂತಂದ್ರೆ ಅವರಿಗೆ ಸಂಸ್ಕಾರ ಇತ್ತು.
ಸೊ ಹಂಗಿರುವಾಗ ಒಬ್ಬ ಹಿಸ್ಟಾರಿಕಲ್ ಪರ್ಸನ್ ಅನ್ನ ಇಟ್ಕೊಂಡು ಅದನ್ನ ಪೊಲಿಟಿಕಲ್ ಆಂಗಲ್ಗೆ ಬಣ್ಣ ತಿರುಚಿ ಬೆಳಿಗ್ಗೆ ಎದ್ರೆ ಕಿತ್ತಾಡೋ ಅವಶ್ಯಕತೆ ಅನ್ನುವಂಥದ್ದು ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಅಂಡ್ ಇನ್ನೊಂದು ನನಗೆ ಯಾವಾಗ್ಲೂ ಅರ್ಥ ಆಗಲ್ಲ ಆಯ್ತಾ, ಈ ರೀತಿ ಆಕ್ರಮಣಕಾರಿ ಪ್ರಚೋದನಾಕಾರಿ ಭಾಷಣಗಳನ್ನ ಯಾರ್ಯಾರು ಮಾಡ್ತಾರೆ, ಅದು ಮುಸ್ಲಿಂ ಲೀಡರ್ಸ್ ಇರಬಹುದು, ಹಿಂದೂ ಲೀಡರ್ಸ್ ಇರಬಹುದು, ಬೇರೆ ಯಾವುದೇ ಮತ ಜಾತಿಗೆ ಸೇರಿರುವಂತಹ ಲೀಡರ್ಸ್ ಇರಬಹುದು, somehow they are safe in this country. ಅವ್ರು ಯಾರು ಅಟ್ಯಾಕ್ ಆಗಲ್ಲ, ಅಥವಾ ಅವ್ರನ್ನ ಯಾರು ಟಾರ್ಗೆಟ್ ಮಾಡಿ ಸಾಯಿಸಬೇಕು ಅನ್ನೋ ಸ್ಕೆಚ್ ಹಾಕಲ್ಲ, ಷಡ್ಯಂತ್ರ ಮಾಡಲ್ಲ, ಏನು ಆಗಲ್ಲ. ಯಾರು ಇಂಥವರ ಭಾಷಣವನ್ನ ಕೇಳ್ಕೊಂಡು ಬೀದಿಗಿಳಿದು ಹೋರಾಟ ಮಾಡ್ತಾರಲ್ಲ ಪಾಪ, ಅಂಥವರು ಬೀದಿ ಹೆಣ ಆಗ್ತಾರೆ. ಆವಾಗ ಯಾವುದೇ ಪೊಲಿಟಿಕಲ್ ಲೀಡರ್ಸ್ ಬಂದು ಆ ಮನೆಗೆ ಪರ್ಮನೆಂಟ್ ಆಸರೆಯನ್ನ ಕೊಡುವಂತಹ ಯಾವುದೇ ಆಶ್ವಾಸನೆಯನ್ನ ಕೊಟ್ಟಿದ್ದು ಮಾಡಿದ್ದು ನಾನು ನೋಡಿಲ್ಲ. ಯಾವಾಗ ಕೊಲೆ ಆಗ್ತಾರೆ, ಇವಾಗ ಹಿಂದೂ ಹರ್ಷ ಕೊಲೆಯಾಗಿ ಹೋದಲ್ಲ ಪಾಪ, ಅವಾಗೆಲ್ಲ ಅವನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ್ಯೇನು, ಅವ್ರ ತಾಯಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೇನು, ದೀಪಾವಳಿ ಹಬ್ಬಕ್ಕೆ ನಾವು ಇಲ್ಲಿ ಆಚರಣೆ ಮಾಡಕ್ ಬರ್ತೀವಿ ಅಂತ ಪೋಸ್ಟ್ ಹಾಕೊಂಡಿದ್ದೇನು, ಇವಾಗ ಎಲ್ಲಿದ್ದಾರೆ? ದಯವಿಟ್ಟು ನೀವು ಹಿಂದೂ ಆಗಿರಿ, ಮುಸ್ಲಿಂ ಆಗಿರಿ, ಜೈನ್ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಯಾರೇ ಆಗಿರಿ, ಇಂಥ ಆಕ್ರಮಣಕಾರಿ ರಿಲಿಜನ್ ಬೇಸ್ಡ್ ಆಗಿರುವಂತಹ ಪೊಲಿಟಿಕಲ್ ಭಾಷಣವನ್ನ ಕೇಳುವಾಗ, ಅದರಿಂದ ಉದ್ದೀಪನಗೊಳ್ಳುವಾಗ ಹುಷಾರಾಗಿರಿ. ನಿಮ್ಮನ್ನ ಕಾಯ್ಕೊಂಡು, ನಿಮ್ಮನ್ನ ಪ್ರೀತಿ ಮಾಡಿಕೊಂಡು, ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಮನೆಯಲ್ಲಿ ಒಂದು ಕುಟುಂಬ ಇದೆ. ಮೊದಲು ನೀವು ಅವರ ರಕ್ಷಣೆ ಮಾಡಿ, ಆಮೇಲೆ ಇಂಥವರೆಲ್ಲ ಧರ್ಮ ರಕ್ಷಣೆ ಮಾಡೋಕ್ ಬನ್ನಿ ಅಂತ ಹೇಳಿ ನಿಮ್ಮನ್ನ ಬೀದಿ ಹೆಣ ಮಾಡ್ತಾರಲ್ಲ, ಅವ್ರನ್ನ ಆಮೇಲೆ ಅಭಿಮಾನದಿಂದ ನೋಡಿ. ನೆಕ್ಸ್ಟ್, ಯಾವಾಗ ಇವರ ಟಿಕೆಟ್ ತಪ್ಪಲ್ಲ, ಮತ್ತೆ ಮಧ್ಯದಲ್ಲಿ ಅದು ಸಿಟಿ ರವಿ ಅವರ ಕಾಂಟ್ರವರ್ಸಿ ಇರಬಹುದು, ಇವರೆಲ್ಲ ಅಂದ್ರೆ ಈಗೀಗ ಬಂದವರಾಗಿದ್ರೆ ಕಳೆದ ಒಂದು 20-25 ವರ್ಷದಿಂದ ಇವ್ರ ಹೆಸರನ್ನ ನಾವು ಕೇಳ್ತಾ ಇದ್ವಿ ಅಂತಂದ್ರೆ, ಈಶ್ವರಪ್ಪ ತುಂಬಾ ಹಳೆ ಹುಲಿ, ಮತ್ತೆ ಅವರು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಲಿಟ್ರಲಿ ಫಿಲ್ಟರ್ ಇಲ್ಲ. ನೀವು ಮೀಡಿಯಾದ ರಿಪೋರ್ಟರ್ಸ್ ಅನ್ನ ಕೇಳಿದ್ರೆ ಈಶ್ವರಪ್ಪ ಹೆಂಗ್ ಮಾತಾಡ್ತಾರೆ ಅನ್ನೋದು, ಅವ್ರು ಇಲ್ಲಿ ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಮುಖಕ್ಕೆ ಬಂದು ಗೊತ್ತಾಗತ್ತೆ, ಮುಖಕ್ಕೆ ತಾಗಿ ಗೊತ್ತಾಗತ್ತೆ, ಆ ಲೆವೆಲ್ಗೆ ಮಾತಾಡ್ತಾ ಇದ್ರಂತೆ. ಸೊ ಅವರ ಅಸಮಾಧಾನವನ್ನು ಸೇರಿದ ಹಾಗೆ ಪಕ್ಷ ಅದರ ನೀತಿ ನಿಯಮ ಅನ್ನೋದ್ರ ಆಚೆ ಇಟ್ಟು ಅವರನ್ನ ಮಾತಾಡಿಸ್ತಾ ಇದೆ ಅಂತಂದ್ರೆ, ಈ ಪ್ಯಾಟರ್ನ್ ಅನ್ನ ಒಂದ್ಸತಿ ಗುರುತಿಸ್ತಾ ಹೋಗಿ. ಅದೇ ಪ್ಯಾಟರ್ನ್ ಮೊನ್ನೆ ಯಾವಾಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇದೀವಿ, ಯಾಕೆ ಅಂತಂದ್ರೆ ನಾವು ಒಂದು ಶಿಸ್ತನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆ ಶಿಸ್ತನ್ನ ಯಾರ್ಯಾರು ಪರಿಪಾಲನೆ ಮಾಡ್ತಾ ಇಲ್ಲ, ಪಕ್ಷಕ್ಕೆ ನಾವು ಕೇರ್ ಮಾಡೋದಿಲ್ಲ, ಹೈಕಮಾಂಡ್ಗೆ ಕೇರ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನನ್ನ ಹಿಂದೆ ಜನ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ದೊಡ್ಡ ಫಾಲೋವರ್ಸ್ ಇದ್ದಾರೆ, ನನ್ನನ್ನ ಉಚ್ಚಾಟನೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ವೋಟ್ ಬ್ಯಾಂಕ್ ಅನ್ನೋದನ್ನೇ ಶೇಕ್ ಮಾಡ್ತೀನಿ, ಯಡಿಯೂರಪ್ಪ ಅಂತ. ಯಡಿಯೂರಪ್ಪ ಅಷ್ಟು ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಇಟ್ಕೊಂಡಿರೋ ವ್ಯಕ್ತಿ ಹೊರಗಡೆ ಹೋಗಿ ಬಿಜೆಪಿಯಿಂದ ಸಸ್ಟೇನ್ ಆಗಕ್ ಆಗ್ಲಿಲ್ಲ. ಹಂಗಿರುವಾಗ ಇಂಥ ಲೀಡರ್ಸ್ ತಮ್ಗೆ ದೊಡ್ಡ ಪಡೆ ಇದೆ, ಅಥವಾ ನಾವು ಹೈಕಮಾಂಡ್ ಅನ್ನ ಕೇರ್ ಮಾಡಲ್ಲ, ಹಿಂದೂ ಮುಸ್ಲಿಂ ಅನ್ನೋದನ್ನೇ ಮಾಡ್ಕೊಂಡು ಅದೇ ನಮ್ಮ ಐಡೆಂಟಿಟಿ ಅನ್ನೋದನ್ನ ಯಾರು ಹೇಳ್ತಾ ಇದ್ರು, ಹಿಂದೂ ಹುಲಿ ಅನ್ನೋದನ್ನ ಕೆಲವೊಂದಷ್ಟು ಕಾರ್ಯಕರ್ತರು ತಿಳ್ಕೊಂಡಿದ್ರು. ಇವ್ರು ಎಲ್ಲರನ್ನ ಬಿಜೆಪಿ ಕಾರ್ಯಕರ್ತರ ಆಸೆಗೆ ವಿರುದ್ಧವಾಗಿ ಉಚ್ಚಾಟನೆ ಮಾಡ್ತಾ ಇರೋದು, ಕಡೆಗಣನೆ ಮಾಡ್ತಾ ಇರೋದು, ಟಿಕೆಟ್ ಕೊಡ್ತಾ ಇಲ್ಲದೆ ಇರೋದು, ಇದೆಲ್ಲದನ್ನ ನೋಡಿದಾಗ ಒನ್ ಪ್ಯಾಟರ್ನ್ ಇಸ್ ವೆರಿ ಕ್ಲಿಯರ್ ಫ್ರಮ್ ಬಿಜೆಪಿ ಹೈಕಮಾಂಡ್. ಈ ರಿಲಿಜನ್ ಬೇಸ್ಡ್ ಆಗಿರುವಂತಹ ಪಾಲಿಟಿಕ್ಸ್ ಅನ್ನ ನಾವು ಲಾಂಗ್ ರನ್ ಅಲ್ಲಿ ರನ್ ಮಾಡಕ್ ಸಾಧ್ಯ ಇಲ್ಲ. ಜೊತೆಗೆ ಒಂದು ದೇಶವನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಕೇವಲ ಒಂದು ಕಮ್ಯುನಿಟಿ, ಬರೇ ಹಿಂದೂಗಳನ್ನ, ಬರೇ ಮುಸ್ಲಿಮನ್ನ, ಬರೇ ಜೈನರನ್ನ, ಬರೇ ಕ್ರಿಶ್ಚಿಯನ್ ಅನ್ನ, ಬರೇ ಬೌದ್ಧರನ್ನ, ಬರೇ ಹಿಂದುಳಿದ ವರ್ಗವನ್ನ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಅನ್ನುವಂಥದ್ದು ಬಿಜೆಪಿಗೆ 100% ಶ್ಯೂರಿಟಿ ಇದೆ ಹೈಕಮಾಂಡ್ಗೆ. ಅದಕ್ಕೋಸ್ಕರ ಯಾರು ಪದೇ ಪದೇ ಹಿಂಗಿದ್ದಕ್ಕೆ ಕೈ ಹಾಕಕ್ ಹೋಗ್ತಾರೆ, ಹೈಕಮಾಂಡ್ ಅನ್ನ ಮೀರಿರುವಂತಹ ಒಂದು ಧೈರ್ಯ, ಧಾರ್ಷ್ಟ್ಯತೆ, ಏನ್ ಬೇಕಾದ್ರೂ ಕರೀರಿ ನೀವು, ಅಂಥದ್ದನ್ನ ತೋರ್ಪಡಿಸ್ತಾ ಇರ್ತಾರೆ. ಅವ್ರನ್ನ ಚಿವುಟಿತೀವಿ, ನಿಮ್ಮ ಎಂಥದ್ದೇ ಫಾಲೋವರ್ಶಿಪ್ ಇದ್ರೂ ಕೂಡ ಪಕ್ಷಕ್ಕಿಂತ ನೀವು ದೊಡ್ಡವರಲ್ಲ ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಈ ಪ್ಯಾಟರ್ನ್ ಅನ್ನ ರೆಕಗ್ನೈಸ್ ಮಾಡಬಹುದು. ಜೊತೆಗೆ ನಂದು ಕೂಡ ಐ ಆಮ್ ಅ ಪ್ರೋ ಹಿಂದೂ, ಆದ್ರೆ ಆ ಹಿಂದೂ ಅನ್ನೋದ್ರ ಅರ್ಥ ಏನು ಅದು ನಮ್ಗೆ ಮೊದಲು ಅರ್ಥ ಆಗ್ಬೇಕು. ನೀವು ಹಿಂದೂ ಆಗಿ ಹುಟ್ಟಿದ ತಕ್ಷಣ ಹಿಂದೂ ಆಗಲ್ಲ. ನಿಮಗೆ ಈ ಹಿಂದೂಸ್ತಾನ ಅನ್ನೋದ್ರ ಸಿಗ್ನಿಫಿಕೆನ್ಸ್, ಮಾತೃಭೂಮಿಯ ಪರಿಕಲ್ಪನೆ ಇರಲಿಲ್ಲ ಅಂತಂದ್ರೆ, ನೀವು ಹಿಂದೂ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ನೀವು ಹಿಂದೂ ಆಗಿರಕ್ ಸಾಧ್ಯ ಇಲ್ಲ. ಅದೇ ನೀವು ಒಬ್ಬ ಮುಸಲ್ಮಾನ ಆಗಿ ದೇಶದ ಬಗ್ಗೆ ಪ್ರೀತಿಯನ್ನ ಹೊಂದಿರ್ತೀರಾ, ಸಂವಿಧಾನದ ಬಗ್ಗೆ ಗೌರವವನ್ನ ಹೊಂದಿರ್ತೀರಾ. ನನ್ನ ಎದುರುಗಡೆ ಮನೆಯಲ್ಲಿ ಒಂದು ಹಿಂದೂ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದೆ, ಅವ್ರ ಜೊತೆ ನಾನು ಚೆನ್ನಾಗಿರ್ಬೇಕಪ್ಪ, ನನ್ನ ಡೇ ಟು ಡೇ ಲೈಫ್ ಚೆನ್ನಾಗಿರ್ಬೇಕು, ಆಸ್ ಅ ಕಂಟ್ರಿ, ಆಸ್ ಅ ಸಿಟಿಸನ್ ನಾನು ಶಾಂತಿಯಿಂದ ಇರಬೇಕು ಅನ್ನೋದು ನಿಮ್ಮ ಫಂಡಮೆಂಟಲ್ ಇಂಟೆನ್ಷನ್ ಆಗಿತ್ತು ಅಂತಂದ್ರೆ ಯು ಆರ್ ಅ ಹಿಂದೂ, ಇವನ್ ದೋ ಯು ಆರ್ ಬಾರ್ನ್ ಆಸ್ ಅ ಮುಸ್ಲಿಂ. ಅಂಡ್ ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಮತ್ತೊಂದು ಮರ್ದೊಂದು ಅನ್ನುವಂತಹ ರಿಲಿಜನ್ ಬೇಸ್ಡ್ ಆಗಿರುವಂತಹ ಕಾಮೆಂಟ್ಸ್ ಏನಿರುತ್ತೆ ಅದೆಲ್ಲವೂ ಮನೆಯಲ್ಲೇ ಸೀಮಿತ ಆಗಿ ಇರಬೇಕು.
ಅದರನ್ನಿಟ್ಟುಕೊಂಡು ಬೀದಿಯಲ್ಲಿ ಹೋರಾಡೋದು ದೇಶ ಅಲ್ಲ, ನಾಗರಿಕತೆ ಕಾನ್ಸೆಪ್ಟ್ ಅಲ್ಲಿ ಬರೋದಿಲ್ಲ. ಯಾರು ಇಂಥದ್ದನ್ನ ಪದೇ ಪದೇ ಕೆಣಕೋದು, ಕೇವಲ ಆ ಭಾಷಣಗಳ ಮೂಲಕ ಮಾತ್ರ ನಾನು ಜನರ ಅಟೆನ್ಷನ್ ಅನ್ನ ಪಡಿಬಹುದು ಅನ್ನುವಂತಹ ಭ್ರಮೆಯಲ್ಲಿ ಇರ್ತಾರೆ, ಅಂಥವರಿಗೆ ಬಹುಶಃ ಬಿಜೆಪಿ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಅನ್ನ ಓವರ್ ದ ಇಯರ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದೆ. ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಶ್ರೇಷ್ಠತೆಯನ್ನ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಬರನ್ನ ಕನಿಷ್ಠ ಅಂತ ತೋರಿಸುವಂತಹ ಅವಶ್ಯಕತೆ ಇಲ್ಲ. ಯಾರೂ ಶ್ರೇಷ್ಠ ಅಲ್ಲ, ಯಾರೂ ಕನಿಷ್ಠರಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ದೇಶ ದೊಡ್ಡದು, ಪಾರ್ಟಿ ದೊಡ್ಡದಲ್ಲ. ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ. ಸರ್ಕಾರ ಆಯಂಗಿ ಜಾಯಂಗಿ ಲೇಕಿನ್ ಯೇ ದೇಶ್ ರಹನಾ ಚಾಹಿಯೆ. ಇದು ನಿಮ್ಮ ಕೋರ್ ಇಂಟೆನ್ಷನ್ ಆಗಿತ್ತು ಅಂತಂದ್ರೆ ಆವಾಗ ನಮ್ಮನ್ನ ಭಾರತೀಯ ಅಂತ ಕರ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇರುತ್ತೆ. ನಿಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಇದೆಲ್ಲ ಪ್ರಾಕ್ಟೀಸಸ್ ಮನೆಯಲ್ಲಿತ್ತು ಅಂತಂದ್ರೆ, ಮಾತಾಡುವಾಗ ನನ್ನ ಫ್ರೆಂಡ್ಸ್ ಬೇರೆ ಯಾವುದೇ ಪ್ರಾಕ್ಟೀಸಸ್ ಅನ್ನ ಮಾಡೋರು ಇರಬಹುದು. ಹಾಗೆ ಕೆಲವು ಜನ ದೇವರನ್ನೇ ನಂಬೋದಿಲ್ಲ. ನಾನು ಬರೇ ಮಾನವತಾವಾದಿ, ನಾನು ದೇವ್ರನ್ನ ನಂಬೋದಿಲ್ಲ, ಬಟ್ ಯಾವುದೇ ಆಗಿರುವಂತಹ ಆಚರಣೆಯನ್ನ ನಂಬೋದಿಲ್ಲ. ಲೆಫ್ಟ್ ಟು ಯು. ಬಟ್ ಅದರಲ್ಲಿ ಡಿಬೇಟ್ಸ್ ಇರಬಾರ್ದು. ನನ್ನ ಸತ್ಯ ನಂದು, ನಿನ್ನ ಸತ್ಯ ನಿಂದು. ನಾನು ಹಿಂಗೆ ಇರಕ್ಕೆ ಇಷ್ಟಪಡ್ತೀನಿ, ನೀನು ಹಂಗೆ ಇರು. ಅದರಲ್ಲಿ ಯಾವಾಗ ನಾನೇ ಶ್ರೇಷ್ಠ, ನಾನು ನಿನ್ಗಿಂತ ಶ್ರೇಷ್ಠ ಅನ್ನುವಂತಹ ಕ್ವೆಶ್ಚನ್ ಬರುತ್ತೆ, ಅದು ಕ್ವೆಶ್ಚನ್ ಆಗಿ ಇರದೆ, ಡಿಬೇಟ್ ಆಗಿ ಇರದೆ, ಬೀದಿ ಹೋರಾಟ ಆಗಿ ಅಲ್ಲಿ ಒಬ್ಬರ ಹೆಣ ಬೀಳುವಷ್ಟರ ಮಟ್ಟಿಗೆ ನಿಮಗೆ ಒಂದು ಐಡಿಯಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತಂದ್ರೆ ದಟ್ ಈಸ್ ಅಗೇನ್ಸ್ಟ್ ಹಿಂದುತ್ವ. ಸಿಂಪಲ್. ಹಿಂದುತ್ವವನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಇಂಥದ್ದನ್ನ ಪ್ರೀಚ್ ಮಾಡೋದಿಲ್ಲ. ಯಾರು ಪ್ರೀಚ್ ಮಾಡ್ತಾರೆ ಅಂಥವರು ಇದನ್ನ ಪ್ರಾಕ್ಟೀಸ್ ಮಾಡದೆ ಜನ ಹೊಡೆದಾಡ್ಕೊಂಡಿರ್ಲಿ, ಹೈಕಮಾಂಡ್ನ ಅಟೆನ್ಷನ್ ನನಗೆ ಸಿಗ್ಲಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಸೈಕಾಲಜಿಕಲಿ ಯಾವ ಮಕ್ಕಳು ತುಂಬಾ ಹಠ ಮಾಡ್ತಿರ್ತಾರಲ್ವಾ, ಅವರಿಗೆ ತಂದೆ ತಾಯಿಯಿಂದ ಅಟೆನ್ಷನ್ ಸಿಗ್ತಾ ಇಲ್ಲ ಅಂತ ಅರ್ಥ. ಹಾಗೆ ಈ ಕೆಲವೊಂದಷ್ಟು ನಾಯಕರನ್ನ ನೋಡ್ತಾ ಇದ್ರೆ, ಅವರು ಮಾತನಾಡುವಂತಹ ಭಾಷಣಗಳನ್ನ ನೋಡಿದ್ರೆ ಮೇ ಬಿ ದೇ ಆರ್ ಇನ್ಫ್ಲೂಯೆನ್ಸ್ ಟು ಟಾಕ್ ಲೈಕ್ ದ್ಯಾಟ್. ಏನಾದ್ರೂ ಒಳ್ಳೇದು ಮಾತಾಡಿದ್ರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ, ಯಾವುದು ಮಸಾಲೆ ರಹಿತ ವಿಚಾರ ಇರುತ್ತೆ, ಕಾಂಟ್ರವರ್ಸಿ ಅಲ್ಲದೇ ಇರುವಂತಹ ವಿಚಾರ ಇರುತ್ತೆ, ಅಂಥದ್ದನ್ನ ಮಾತಾಡಿದ್ರೆ ಹೈಕಮಾಂಡ್ನ ಅಟೆನ್ಷನ್ ಕೂಡ ಸಿಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಜನಸಾಮಾನ್ಯರ ಅಟೆನ್ಷನ್ನೇ ಸಿಗೋದಿಲ್ಲ. ಜನರಿಗೆ ಮಸಾಲ ಹಾಕಿರೋ, ಕಾಂಟ್ರವರ್ಸಿ ಹಾಕಿರೋ, ಹೊಡೆದಾಟ ಇರೋ, ಬಡದಾಟ ಇರೋ, ವಿಕೃತವಾಗಿರುವಂತಹ ವಿಚಾರಗಳೇ ಅಟೆನ್ಷನ್ ಅನ್ನ ಗೇನ್ ಮಾಡೋದು. ನಾನು ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ. ನಾವು ಏನನ್ನ ನೋಡಕ್ ಇಷ್ಟಪಡ್ತೀವಿ, ನಾವು ಅದೇ ಆಗಿರ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಈ ನಾಯಕರೆಲ್ಲ ಆ ರೀತಿ ಮಾತನ್ನ ಆಡಕ್ಕೆ, ಪ್ರಚೋದನಕಾರಿ ಭಾಷಣವನ್ನ ಮಾಡೋಕೆ ಜನರು ಕೂಡ ಕಾರಣೀಕರ್ತಾರೆ. ಬಿಕಾಸ್ ಅಂಥದ್ದನ್ನ ಮಾತಾಡಿದಾಗ ಮಾತ್ರ ಅವರಿಗೆ ಅಟೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಮೇ ಬಿ ಅವರು ಒಳ್ಳೊಳ್ಳೆ ಮಾತಾಡಿದ್ರೆ, ಆವಾಗ ಅದನ್ನ ರೆಸಿಪ್ರಿಕೇಟ್ ಮಾಡಿದ್ರೆ, ಇಂಥದ್ದೊಬ್ಬ ನಾಯಕ ಬೇಕು, ರಾಜಕಾರಣಿ ಬೇಡ, ನಾಯಕ ಬೇಕು ನಮ್ಗೆ. ಹೌದಪ್ಪ, ಇವರು ರೋಡ್ ಸರಿ ಮಾಡಿಸಿದ್ದು ಹೌದು, ಇವರು ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟಿಯನ್ನ ಮಾಡ್ತಿದ್ದಾರೆ, ನಮ್ಮೂರಲ್ಲಿ ಬೇರೆ ಬೇರೆ ಜಾತಿಯವರಿದ್ದೀವಿ, ಬೇರೆ ಬೇರೆ ಮತದವರಿದ್ದೀವಿ, ಆದ್ರೆ ಅದೆಲ್ಲದ್ರ ಹೊರತಾಗಿ ನಾವು ಇವರ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ತುಂಬಾ ಪ್ರೀತಿಯಿಂದ ಬದುಕ್ತಾ ಇದ್ದೀವಿ ಅನ್ನುವಂತಹ ಆಕ್ಟಿವಿಟಿ ರಿಲೇಟೆಡ್ ಆಗಿ ಯಾರಾದ್ರೂ ಮುಂದಾಲೋಚನೆಯನ್ನ ಮಾಡಿದ್ರೆ ಬಹುಶಃ ಅವ್ರು ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗ್ತಾ ಇರಲಿಲ್ಲ. ಸೊ ಯಾರ್ಯಾರೆಲ್ಲ ಕಾರ್ಯಕರ್ತರು ಇವಾಗ ಹೈಕಮಾಂಡ್ ಅನ್ನ ಬೈತಾ ಇದ್ದೀರಾ, ದಯವಿಟ್ಟು ನಿಮ್ಮ ನಾಯಕರಿಂದ ಯಾರನ್ನ ನೀವು ಚೂಸ್ ಮಾಡ್ತಿರ್ತೀರಾ, ಅವರು ಎಂಥದ್ದನ್ನ ರಿವೀಲ್ ಮಾಡುವಾಗ ಅಥವಾ ಎಂಥದ್ದನ್ನ ಪ್ರಚಾರ ಮಾಡುವಾಗ ಮಾತ್ರ ನೀವು ಸಪೋರ್ಟ್ ಮಾಡಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆವಾಗ ಅವ್ರನ್ನ ಈ ರೀತಿ ಬೆಳೆಸಿದ್ದು ಜನಗಳೇ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪೊಲಿಟಿಷಿಯನ್ಸ್ ಅನ್ನ ಬೈಯೋದು ಈಸಿ. ಅದೇ ನಾವು ಪೊಲಿಟಿಷಿಯನ್ ಆಗಿ ಕುತ್ಕೊಂಡು ಆಲೋಚನೆ ಮಾಡಿದಾಗ ನಾನ್ ಯಾಕೆ ಹಿಂಗಾದೆ ಅನ್ನೋದಕ್ಕೆ ಆ ಪೊಲಿಟಿಷಿಯನ್ ಹತ್ರ ಕೂಡ ಒಂದು ಆನ್ಸರ್ ಇರುತ್ತೆ. ಯಾಕೆಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಅವ್ರು ಮಾಡಿರೋ ಒಳ್ಳೆ ಕೆಲಸನ ಯಾರೂ ಗುರುತಿಸಿರೋದಿಲ್ಲ. ಒಂದು ಬ್ಯಾಡ್ ಕಮೆಂಟ್ ಅಥವಾ ಒಂದು ಬ್ಯಾಡ್ ಸ್ಟೇಟ್ಮೆಂಟ್ ಅವರ ಪೂರ್ತಿ ವಿಚಾರವನ್ನ ನ್ಯಾಷನಲ್ ವೈಡ್ ದೊಡ್ಡ ಸುದ್ದಿಯಾಗಿ ಬಿತ್ತರ ಮಾಡಿರುತ್ತೆ. ಅಂದ್ರೆ ಅಟೆನ್ಷನ್ ಅನ್ನೋದಿದೆ ಅಲ್ವಾ, ದಾಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಟೈಮ್ ಇಟ್ಸ್ ಅ ರಿಕ್ವೆಸ್ಟ್, ನೀವು ಯಾರನ್ನ ನೋಡ್ತೀರಾ, ಯಾರನ್ನ ಕೇಳ್ತೀರಾ, ಏನ್ ಹೇಳ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಅಟೆನ್ಷನ್ ಕೊಟ್ಟು ನೋಡುವಾಗ ಯಾವ ಒಂದು ವಿಚಾರಕ್ಕೆ ನಿಮ್ಮ ಗಮನ ಇದೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಒಂದು ದೇಶ ಬೆಳಿಬೇಕು, ಉದ್ಧಾರ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ, ಬರೀ ಒಂದು ಕಮ್ಯುನಿಟಿ, ಒಂದು ಜಾತಿ ಅಥವಾ ಒಂದು ರಾಜ್ಯ ಇದೆಲ್ಲದರ ಹೊರತಾಗಿ ಮಾತಾಡಬೇಕು ನಾವು. ವಸುದೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ ಇದು ಕೇವಲ ಒಂದು ರಿಲಿಜನ್ ಬೇಸ್ಡ್ ಆಗಿರುವಂತಹ ಕಾನ್ಸೆಪ್ಟ್ ಅಲ್ಲ. ಅದ್ರ ಬಗ್ಗೆ ಯಾರು ಮಾತಾಡ್ತಾರೋ ಅವರಿಗೆ ನಿಮ್ಮ ಮತವನ್ನ ಕೊಡಿ. ಯಾರು ಇಂಥ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ಳೋದೆ ಅಥವಾ ಬಡಕಾವು ಭಾಷಣ ಮಾಡೋದೆ ಕೆಲಸ ಮಾಡ್ತಾರೆ, ಅವ್ರು ಯಾರಂತ ನಿಮಗೆ ಬಹುಶಃ ಗೊತ್ತೇ ಇರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಿಜವಾದ ನಾಯಕರು ಲೈಮ್ ಲೈಟ್ ಅಲ್ಲಿ ಇರೋದೇ ಇಲ್ಲ.
ಬರೇ ಹಿಂಗಿದ್ ಪ್ರಚೋದನಕಾರಿ ಭಾಷಣ ಮಾಡೋರು ಮಾತ್ರ ಜನರ ಅಟೆನ್ಷನ್ ಅನ್ನ ಗೇನ್ ಮಾಡ್ತಾರೆ, ಹೈಕಮಾಂಡ್ ವರೆಗೆ ಗುರ್ತಿಸ್ಕೊಳ್ತಾರೆ. ಅವಾಗ ಹೈಕಮಾಂಡ್ಗೂ ಒಂದು ಪ್ರೆಷರ್ ಇರುತ್ತೆ, ಈ ಒಂದು ಚುನಾವಣೆಯಲ್ಲಿ ನನಗೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಈ ವ್ಯಕ್ತಿಯನ್ನ ಗೆಲ್ಲಿಸ್ಕೊಂಡೆ ಅಂತಂದ್ರೆ ನಾನು ಅಧಿಕಾರದಲ್ಲಿ ಬರಬಹುದು ಅಂತ. ಆವಾಗ ಹೈಕಮಾಂಡ್ ಕೂಡ ಎಷ್ಟು ಸಮಯದವರೆಗೆ ಅವ್ರನ್ನ ಯೂಸ್ ಮಾಡ್ಕೊಳ್ಬಹುದು, ಎಷ್ಟು ಸಮಯದ ನಂತರ ಈ ವ್ಯಕ್ತಿನೇ ನನಗೆ ಕೊಡಲಿ ಪೆಟ್ಟು ಕೊಡ್ತಾನೆ ಅಂತ ರೆಡಿ ಮಾಡಿಕೊಂಡು ಸ್ಟ್ರಾಟಜಿ ಮೂಲಕ ಅವ್ರನ್ನ ಎಲಿಮಿನೇಟ್ ಮಾಡುತ್ತೆ. ವೈ? ಬಿಕಾಸ್ ಇಟ್ ಈಸ್ ಪಾಲಿಟಿಕ್ಸ್. ರೈಟ್. ಟೇಕ್ ಕೇರ್. ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.